ವಿಡಿಯೋದಲ್ಲಿ ಪ್ರಿಕ್ಲಿ ಪಿಯರ್, ಕ್ಯಾಕ್ಟಸ್ ಹಣ್ಣು ಅಥವಾ ಕತ್ತಾಳಿ ಹಣ್ಣು ಅಂತ ನಾವು ಏನು ಕರಿತೀವಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ರೋಡಲ್ಲಿ ಹೋಗುವಾಗ ತುಂಬ ಜನ ಈ ಗಿಡನ ನೋಡಿರ್ತಾರೆ, ಆದರೆ ಯಾರಿಗೂ ಕೂಡ ಪಾಪಸ್ಕಳ್ಳಿ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಗೊತ್ತಿರೋದಿಲ್ಲ. ಪಾಪಸ್ಕಣ್ಣಿ ಹಣ್ಣಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬ ಇರುತ್ತೆ. ಈ ಹಣ್ಣಲ್ಲಿ ವೈಟಮಿನ್ ಸಿ, ಇ, ಕೆ ಜಾಸ್ತಿನೇ ಇರುತ್ತೆ. ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ನಮ್ಮ ರಕ್ತದಲ್ಲಿರೋ RBC ಕಂಟೆಂಟ್ ಏನಿರುತ್ತೆ, ರಕ್ತದ ಕಣಗಳು ಹೆಚ್ಚಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ತೊಲಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಯಾರಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದರೆ ಅವರು ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಅದು ವೆಯ್ಟ್ ಲಾಸ್ಗೆ ಆ್ಯಡ್ ಆಗುತ್ತೆ. ಲಿವರ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ಹಣ್ಣು ಸೊಲ್ಯೂಷನ್ ಆಗಿದೆ. ಈ ಹಣ್ಣನ್ನು ನಾವು ಕಂಟಿನ್ಯೂಸ್ ಆಗಿ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಗ್ಲೋ ಆಗಿರುತ್ತೆ. ಹಾಗೆ ಇದು ನಮ್ಮ ದೇಹಕ್ಕೆ ತುಂಬ ತಂಪು ಮತ್ತು ಕ್ಯಾನ್ಸರ್ ಸೆಲ್ಸ್ನ ಬೆಳೆಯೋದ್ರಿಂದ ಅವಾಯ್ಡ್ ಮಾಡುತ್ತೆ. ಈ ಹಣ್ಣಿನಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ನಮಗಿದೆ. ಆದರೆ ಎಷ್ಟೋ ಜನಕ್ಕೆ ಈ ಹಣ್ಣು ರೋಡಲ್ಲಿ ಹೋಗುವಾಗ ನಾವು ನೋಡಿರ್ತೀವಿ, ಆದರೆ ಇದರಲ್ಲಿ ಇಷ್ಟು ಒಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಇಲ್ಲಿ ಬಿಟ್ಟಿರೋ ಹಣ್ಣುಗಳಲ್ಲಿ ಪಿಂಕ್ ಕಲರ್ ರೆಡ್ ಆಗಿ ಯಾವ ಹಣ್ಣಿದೆ ಆ ಹಣ್ಣು ಹಣ್ಣಿಗೆ ಬಂದಿದೆ ಅಂತ ಅರ್ಥ. ಈ ಹಣ್ಣನ್ನು ತುಂಬ ಥರ ತಿಂತಾರೆ. ಸ್ವಲ್ಪ ಜನ ಜ್ಯೂಸ್ ಮಾಡ್ಕೊಂಡು ತಿಂತಾರೆ, ಹಾಗೆ ಡೈರೆಕ್ಟಾಗಿ ತಿಂತಾರೆ. ಇನ್ನು ಸ್ವಲ್ಪ ಜನ ಸ್ಮೂತೀಸಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ನಾವು ಆ ಹಣ್ಣನ್ನು ಕಿತ್ಕೋಬೇಕಾಗತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ಎಷ್ಟು ಮುಳ್ಳಿದೆ ಅಂತ. ಸೊ ಚಿಕ್ಕ ಚಿಕ್ಕ ಮುಳ್ಳಿರುತ್ತೆ, ಅದು ಚುಚ್ಚಿದ್ರೆ ಮಾತ್ರ ನಮಗೆ ನಿಜವಾಗ್ಲೂ ತುಂಬ ನೋವಾಗುತ್ತೆ. ಸೊ ಈ ಹಣ್ಣನ್ನು ನಾವು ಕಿತ್ಕೊಳ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಗ್ಲೌಸ್ ಯೂಸ್ ಮಾಡಿ, ಇಲ್ಲ ಯಾವುದಾದ್ರೂ ಒಂದು ಬಟ್ಟೆನ ಹಾಕಿ ಕಿತ್ಕೋಬೇಕು. ಇಲ್ಲ ನಾವು ಹಾಗೆ ಹುಷಾರಾಗಿ ಕಿತ್ಕೋತೀವಿ ಅಂದರೆ ಕೈಯಲ್ಲೇ ತುಂಬ ಎಚ್ಚರಿಕೆಯಿಂದ ಕಿತ್ಕೋಬೇಕಾಗತ್ತೆ. ನೋಡಿ ಈ ಹಣ್ಣು ಎಷ್ಟು ಕೆಂಪಾಗಿದೆ ಅಂತ ಅಂದ್ಬಿಟ್ಟು. ಆದರೆ ಈ ಹಣ್ಣು ಕಿತ್ಕೊಳ್ಳುವಾಗ ತುಂಬ ಹುಷಾರಲ್ಲಿ ಇರಬೇಕು. ನಾನು ಆಗಲೇ ಹೇಳಿದೆ, ಇದರಲ್ಲಿ ತುಂಬ ಮುಳ್ಳಿರುತ್ತೆ. ಅದನ್ನು ಈಸಿಯಾಗಿ ನೋಡಿಕೊಂಡು ರಿಮೂವ್ ಮಾಡಿ ನಂತರ ನಾವು ಇದನ್ನು ತಿನ್ನಬೇಕು. ನಾನು ಚಾಕುವಿಂದ ಹೆಲ್ಪ್ ತೊಗೊಂಡು ಕ್ಲೀನಾಗೆ ಈ ಮುಳ್ಳುಗಳನ್ನ ತೆಗಿತಾ ಇದ್ದೀನಿ. ನಿಮಗೆ ಅಭ್ಯಾಸ ಇದ್ದರೆ ಹಾಗೆ ಕೈಯಲ್ಲಿ ಕೂಡ ಡೈರೆಕ್ಟಾಗಿ ತೆಗಿಬೋದು. ಇದರ ಟೇಸ್ಟು ಅಷ್ಟು ಹುಳಿನೂ ಇರೋದಿಲ್ಲ, ಸ್ವೀಟು ಇರೋದಿಲ್ಲ. ನೀವು ವೈಟ್ ಕಲರ್ ಡ್ರ್ಯಾಗನ್ ಫ್ರೂಟ್ ನೋಡಿದರೆ ಅದು ಹೇಗಿರುತ್ತೆ ಟೇಸ್ಟು, ಅದೇ ಥರ ಆಲ್ಮೋಸ್ಟ್ ಇರುತ್ತೆ. ಇದು ಕೂಡ ಹಾಗೆ ಸ್ವಲ್ಪ ನೋಡೋದಕ್ಕೆ ಒಳಗಡೆ ಎಲ್ಲ ಡ್ರ್ಯಾಗನ್ ಫ್ರೂಟ್ ಥರ ಇರುತ್ತೆ, ಬಟ್ ಟೇಸ್ಟು ವೈಟ್ ಡ್ರ್ಯಾಗನ್ ಫ್ರೂಟ್ ಥರ ಇರುತ್ತೆ. ಹಾಗೆ ಇದರಲ್ಲಿರೋ ಬೀಜಗಳು ತುಂಬ ಸ್ವಲ್ಪ ದಪ್ಪದಿರುತ್ತೆ. ನೀವಿಲ್ಲಿ ನೋಡ್ಬೋದು ನಾನು ಹಣ್ಣನ್ನು ಎಷ್ಟು ಕ್ಲೀನಾಗೆ ಸಿಪ್ಪೆ ಅಲ್ಲಿರೋದನ್ನು ತೆಗಿತಾ ಇದ್ದೀನಿ ಅಂದ್ಬಿಟ್ಟು. ಸೊ ಹುಷಾರಾಗೆ ಮುಳ್ಳನ್ನು ಚುಚ್ಕೊಳ್ದು ಹಾಗೆ ಸಿಪ್ಪೆನ ತೆಗೆದು ಅದನ್ನು ನಾವು ತಿನ್ಬೋದು, ಇಲ್ಲ ಜ್ಯೂಸ್ ಕೂಡ ಮಾಡ್ಕೋಬೋದು. ನೋಡಿ ಈ ಹಣ್ಣು ಎಷ್ಟು ಪಿಂಕ್ ಇದೆ ಅಂದ್ಬಿಟ್ಟು. ನಾನು ಕೈಯಲ್ಲಿ ಇದನ್ನು ಹಣ್ಣನ್ನು ಇಟ್ಕೊಂಡಿದ್ರೆ ನನ್ನ ಫಿಂಗರ್ಸ್ ಎಲ್ಲವೂ ಕೂಡ ಫುಲ್ ಪಿಂಕ್ ಕಲರ್ ಆಗೋಗಿದೆ. ಆ್ಯಂಡ್ ಇದನ್ನು ನಾವು ತಿಂದಾಗ ಕೂಡ ನಮ್ಮ ನಾಲ್ಗೆ ಫುಲ್ಲು ಪಿಂಕ್ ಆಗುತ್ತೆ. ಸೊ ಇನ್ಮೇಲೆ ನೀವು ಈ ಗಿಡನ ಹಣ್ಣನ್ನು ಎಲ್ಲಾದರೂ ನೋಡಿದರೆ ಒಂದ್ಸಲ ಹುಷಾರಾಗಿ ಕಿತ್ಕೊಬಂದು ತಿಂದು ನೋಡಿ, ನಿಮಗೆ ನಿಜವಾಗ್ಲೂ ಈ ಹಣ್ಣು ಇಷ್ಟ ಆಗುತ್ತೆ. ಹಾಗೆ